ಟಾಪಿಕ್ ಏನಂದ್ರೆ ನಿಮ್ಮ ಈ ಪ್ರೆಸೆಂಟ್ ಲೈಫ್ ಅಲ್ಲಿ ನೀವ್ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದೀರಾ, ಆಕ್ಚುಲಿ ಇರೋ ಸಮಸ್ಯೆ ಏನು, ಆ ಸಮಸ್ಯೆಗೆ ನಿಮ್ಗೆ ಪರಿಹಾರ ಸಿಗುತ್ತಾ ಇಲ್ವಾ ಅಂತ. ಇನ್ ಕೇಸ್ ನಿಮ್ಗೆ ಪರಿಹಾರ ಸಿಗುತ್ತೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಏನು ಅಂತ. ಓಕೆ, ಇದಾಗಿರುತ್ತೆ ರೀಡಿಂಗ್. ಇನ್ನ ಒಂದ್ಸಲ ಹೇಳ್ತೀನಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ಇರೋ ನಿಮ್ ಪ್ರೆಸೆಂಟ್ ಲೈಫ್ ಅಲ್ಲಿ ನೀವೇನೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಾ, ಆ ಪ್ರಾಬ್ಲಮ್ಸ್ ಏನ್ ಪ್ರಾಬ್ಲಮ್ ಆಗಿರುತ್ತೆ, ಮತ್ತೆ ಆ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ನಿಮ್ಗೆ ಸಿಗುತ್ತಾ ಇಲ್ವಾ ಅಂತ. ಇನ್ ಕೇಸ್ ಸೊಲ್ಯೂಷನ್ ಸಿಕ್ಕಿದ್ರೆ ಆ ಸೊಲ್ಯೂಷನ್ ಏನು ಅಂತ. ನಿಮ್ಗೆ ಬಂದಿರೋ ಕಾರ್ಡ್ಸ್ ಬಂದ್ಬಿಟ್ಟು 4 of Swords, Ace of Swords and Page of Wands. ನಿಮ್ಮ ಪಾಸ್ಟ್ ಬಂದ್ಬಿಟ್ಟು ಏನೋ ಒಂದು ಹೊಸ ಐಡಿಯಾ ಇಂದ ಸ್ಟಾರ್ಟ್ ಆಗಿದೆ. ಅದು ಏನು ಅಂತ ನೋಡೋಣ, ಏನ್ ಐಡಿಯಾ ಅಂತ. ಬಟ್ ಯಾವ್ದೋ ಒಂದು ಹೊಸ ಐಡಿಯಾ ಇಂದ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಸಮ್ ನ್ಯೂ ಥಾಟ್ಸ್ ಇತ್ತು ನಿಮ್ ಮೈಂಡ್ ಅಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಪ್ರೆಸೆಂಟ್ ಇವಾಗ ಸದ್ಯಕ್ಕೆ ನೀವು ರೆಸ್ಟ್ ತಗೊಳ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ. ಅಂದ್ರೆ ಇವಾಗ ಸದ್ಯಕ್ಕೆ ಯಾವ್ದೋ ಒಂದು ಕೆಲ್ಸದಿಂದ ನೀವು ರೆಸ್ಟ್ ತಗೊಳ್ತಾ ಇದ್ದೀರಾ, ಒಂದು ಬ್ರೇಕ್ ತಗೊಂಡಿದ್ದೀರಾ ಅಂತ ಹೇಳ್ಬೋದು. ಅಥವಾ ಯಾವ್ದೋ ಒಂದು ವಿಷಯದ ಬಗ್ಗೆ ನೀವು ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ದೀರಾ, ಆ ಕೆಲ್ಸ ಆಗ್ಬೇಕು ನಿಮ್ಗೆ ಅಂತ. ಅಂಡ್ ಫ್ಯೂಚರ್ ಅಲ್ಲಿ ನೀವೇನೋ ಒಂದು ಮಾಡೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ಏನೋ ಒಂದು ಮೇ ಬಿ ಪಾಸಿಟಿವ್ ಆಗಿ ಮಾಡೋದಿಕ್ಕೆ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದೀರಾ. ಇದು ಬಂದು ಬೇಸಿಕ್ ಎನರ್ಜೀಸು. ಇದು ಬಂದು ಏನ್ ಹೇಳ್ತಾ ಇದೆ ಅಂತ ಕಂಪ್ಲೀಟ್ ಆಗಿ ನೋಡೋಣ. ಇಲ್ಲಿ ಏಸ್ ಆಫ್ ಕಾರ್ಡ್ಸ್ ಏನಕ್ಕೆ ಬಂದಿದೆ, ನಿಮ್ ಲೈಫ್ ಅಲ್ಲಿ ಏನ್ ಆಗ್ತಾ ಇದೆ ಅಂತ ನೋಡೋಕೆ ಇನ್ನೊಂದು 2 ಕಾರ್ಡ್ಸ್ ತೆಗಿತೀನಿ. ಈ 2 ಕಾರ್ಡ್ಸ್ ಬಂದ್ಬಿಟ್ಟು ದಿ ಹ್ಯಾಂಗಡ್ ಮ್ಯಾನ್, ಆಮೇಲೆ 7 of Cups. ಇನ್ನ 2 ಕಾರ್ಡ್ಸ್ ತೆಗಿತೀನಿ ಸ್ವಲ್ಪ ಕ್ಲಾರಿಟಿಗೋಸ್ಕರ. ಓಕೆ, ಈ 2 ಕಾರ್ಡ್ಸ್ ಬಂದ್ಬಿಟ್ಟು 5 of Swords, 7 of Pentacles. ಸೊ ಪಾಸ್ಟ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಬಂದಿದೆ. ನಿಮ್ ಥಾಟ್ಸ್ ಅಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಸಿಕ್ತು. ನಿಮ್ಗೆ ಒಂದು ಹೊಸ ಐಡಿಯಾ ಬಂತು, ಹೊಸ ಥಾಟ್ ಬಂತು. ಮೇ ಬಿ ಅದು ಸಿಂಗಲ್ ಥಾಟ್ ಅಂತಾನೂ ಇಲ್ಲಿ ತೋರಿಸ್ತಾ ಇಲ್ಲ, ಮಲ್ಟಿಪಲ್ ಥಾಟ್ಸ್ ಇರ್ಬೋದು, ಸ್ವಲ್ಪ ಜಾಸ್ತಿ ಥಾಟ್ಸ್, ಮಲ್ಟಿಪಲ್ ಐಡಿಯಾಸ್ ಇರ್ಬೋದು, ಜಾಸ್ತಿ ಐಡಿಯಾಸ್ ಬಂದಿರ್ಬೋದು. ನಿಮ್ಗೆ ಕ್ಲಾರಿಟಿ ಬಂತು ಅಂತ ಹೇಳಿದ್ನಲ್ವಾ, ಅದು ಯಾವ ಕ್ಲಾರಿಟಿ ಅಂದ್ರೆ ಮೇ ಬಿ ನಿಮ್ಗೆ ತುಂಬಾ ಮಲ್ಟಿಪಲ್ ಆಪ್ಷನ್ಸ್ ಇತ್ತು, ಆಪ್ಷನ್ ಅಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ ಕ್ಲಾರಿಟಿ ಸಿಕ್ಕಿತ್ತು ಅನ್ಸುತ್ತೆ. ಇಲ್ಲ ಅಂದ್ರೆ ಇನ್ ಸ್ವಲ್ಪ ಜನಕ್ಕೆ ಏನಾಗಿದೆ ಅಂದ್ರೆ ಯಾವ್ದೋ ಒಂದು ಭ್ರಮೆಯಲ್ಲಿದ್ರೆ ಆ ಭ್ರಮೆಯಿಂದ ಹೊರಗಡೆ ಬಂದ್ರಿ ಅಂತ ಹೇಳ್ಬೋದು. ಇವೆರಡರಲ್ಲಿ ಯಾವ್ದಾದ್ರು ಒಂದಾಗಿರ್ಬೋದು. ನಿಮ್ಗೆ ಯಾವ ವಿಷಯದಲ್ಲಿ ಕ್ಲಾರಿಟಿ ಸಿಕ್ಕಿತ್ತು ಅಂದ್ರೆ ನೀವು ಯಾವ್ದೋ ಒಂದು ವಿಷಯದಲ್ಲಿ ಮೋಸ ಹೋಗ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿತ್ತು. ಅಥವಾ ನೀವ್ ಇನ್ನೊಬ್ಬರನ್ನ ಮೋಸ ಮಾಡಿದೀರಿ ಅನ್ನೋ ತರ ಕ್ಲಾರಿಟಿ ಸಿಕ್ಕಿತ್ತು ಅಂತ ಹೇಳ್ಬೋದು. ನೀವು ಯಾವಾಗ ಕ್ಲಾರಿಟಿ ಸಿಕ್ತು ನಿಮ್ಗೆ, ಮತ್ತೆ ನೀವು ಭ್ರಮೆಯಿಂದ ಯಾವಾಗ ಹೊರಗಡೆ ಬಂದ್ರೋ ಅವಾಗಿಂದ ನೀವು ಸ್ವಲ್ಪ ಬ್ಯುಸಿ ಆಗ್ತೀರಾ. ನೀವು ನಿಮ್ ಗೋಲ್ ನ ರೀಚ್ ಆಗೋದಿಕ್ಕೆ ಅಥವಾ ನಿಮ್ ಕೆಲ್ಸದಲ್ಲಿ ಫೋಕಸ್ ಆಗಿರ್ತೀರಾ ಅಂತ ಹೇಳ್ಬೋದು. ಅವಾಗಿಂದ ನಿಮ್ಗೆ ನಿಮ್ ಕೆಲ್ಸದ ಮೇಲೆ ಫೋಕಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಕ್ಲಾರಿಟಿಗೋಸ್ಕರ ಇನ್ನೊಂದು ಕಾರ್ಡ್ ತೆಗಿತೀನಿ. ಈ ಕಾರ್ಡ್ ಬಂದು 8 of Cups. ಈ ಕಾರ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ ಏನೋ ನೀವು ತುಂಬಾ ನೋವು ತಿಂದು ಬೇಸರ ಆಗಿ ಕ್ವಿಟ್ ಮಾಡ್ತಾ ಇದ್ದೀರಾ, ಅಲ್ಲಿಂದ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಆ ವಿಷಯದಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಬೇಜಾರಾಗಿ, ಮೇ ಬಿ ಲವ್ ಫೀಲಿಂಗ್ಸ್ ಇಂದ ಹೋಗ್ತಾ ಇದ್ದೀರಾ, ಏನೋ ಗೊತ್ತಿಲ್ಲ. ಅಂದ್ರೆ ಎಮೋಷನಲಿ ವಾಕ್ ಅವೇ ಮಾಡ್ತಾ ಇದ್ದೀರಾ ನೀವು. ಏನಂದ್ರೆ ಇಲ್ಲಿ ಹೇಳಿದ್ನಲ್ಲ, ಭ್ರಮೆಯಿಂದ ಹೊರಗಡೆ ಬಂದು ಇದು ನಿಜ ಅಲ್ಲ, ಸುಳ್ಳು ಅನ್ನೋದು ಒಂದು ನಿಮ್ಗೆ ಕ್ಲಾರಿಟಿ ಸಿಕ್ಕದ್ಮೇಲೆ ಅಲ್ಲಿಂದ ತುಂಬಾ ಬೇಜಾರಾಗಿ ನೀವು ಅದರಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಅಥವಾ ಇನ್ ಯಾವ್ದೋ ಒಂದು ವಿಷಯದ ಬಗ್ಗೆ ಹೇಳಿದ್ನಲ್ವಾ, ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ, ಅದ್ರಿಂದನೂ ಕ್ಲಾರಿಟಿ ಸಿಕ್ಕದ್ಮೇಲೆನೂ ನಿಮ್ಗೆ ಅದ್ರ ಬಗ್ಗೆ ಬೇಜಾರಾಗಿ ಅದರಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂತಾನು ಹೇಳ್ಬೋದು. ಅಥವಾ ಇನ್ ಸ್ವಲ್ಪ ಜನ ಏನಾಗಿದ್ದಾರೆ ಅಂದ್ರೆ ಒಂಥರ ಗಟ್ಟಿ ಮನ್ಸ್ ಮಾಡ್ಕೊಂಡಿದ್ದಾರೆ. ಅವ್ರ ಟ್ರೂ ಫೀಲಿಂಗ್ಸ್ ನ, ಅವ್ರ ಟ್ರೂ ಲವ್ ನ, ಅವ್ರ ಎಮೋಷನಲ್ ನ ಅವ್ರ ಪರ್ಸನ್ ಜೊತೆ ತೋರ್ಸೋದನ್ನ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನ್ನ ತೋರ್ಸ್ಕೊಳ್ದಿರಾ ಅವಾಯ್ಡ್ ಮಾಡೋದು ಅಥವಾ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು, ಆ ತರ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಅಷ್ಟು ನೋವಾಗಿದೆ ನಿಮ್ಗೆ ಅಂತ ಇಲ್ಲಿ ಕಾಣಿಸುತ್ತೆ. ಇದಕ್ಕಿಂತ ಮುಂಚೆ ನೀವು ಪ್ರೀವಿಯಸ್ ಏನ್ ಮಾಡಿದೀರಾ ಅಂದ್ರೆ ಎಮೋಷನಲಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂತ ಹೇಳ್ಬೋದು ನಿಮ್ ರಿಲೇಶನ್ಶಿಪ್ ಅಲ್ಲಿ. ಮತ್ತೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಗೈಸ್, ನಿಮ್ಗೆ ಅರ್ಥ ಆಗೋ ತರ. ಏನಂದ್ರೆ ಇಲ್ಲಿ ಸ್ವಲ್ಪ ಜನಕ್ಕೆ ಯಾವ್ದೋ ಒಂದು ಲವ್ ಆಫರ್ ಬಂದಿದೆ ಪ್ರೀವಿಯಸ್, ಅಥವಾ ಮದ್ವೆ ಆಫರ್ ಯಾವ್ದೋ ಬಂದಿದೆ. ಅದು ನೀವು ಏನೋ ಅನ್ಕೊಂಡು, ಏನೋ ಐಡಿಯಾ ಇಟ್ಕೊಂಡು, ಏನೋ ಥಾಟ್ ಇಟ್ಕೊಂಡು ನೀವು ಅದು ಒಪ್ಕೊಂಡಿರ್ತೀರಾ, ಲವ್ ಆಫರ್ ಆಗ್ಲಿ ಅಥವಾ ಮದ್ವೆ ಆಫರ್. ಬಟ್ ಆಮೇಲೆ ಅದ್ರಲ್ಲಿ ಹೋಗ್ತಾ ನಿಮ್ಗೆ ರಿಯಲೈಸ್ ಆಗುತ್ತೆ ಅದು ಭ್ರಮೆ, ಅದು ನಿಜ ಅಲ್ಲ. ಅಂದ್ರೆ ನೀವ್ ಅನ್ಕೊಂಡಿರೋ ತರ ಪರ್ಸನ್ ಅವ್ರಲ್ಲ, ಅಥವಾ ನಿಮ್ಗೆ ಬೇಕಾಗಿರೋ ತರ ಅಲ್ಲೇನು ಇಲ್ಲ
ಅನ್ನೋ ತರ ಏನೋ ಒಂದು ರಿಯಲೈಸೇಷನ್ ಆಗುತ್ತೆ, ನಿಮ್ಗೆ ಕ್ಲಾರಿಟಿ ಸಿಕ್ಕುತ್ತೆ. ಆಮೇಲೆ ಅಲ್ಲಿಂದ ತುಂಬಾ ಬೇಜಾರಾಗಿ ನೀವು ಅದರಿಂದ ಹೊರಗಡೆ ಬರ್ತೀರಾ. ಬಟ್ ಅಲ್ಲಿ ಅವ್ರ ಜೊತೆ ಇದ್ದಾಗ ನೀವು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿ, ಎಮೋಷನಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. ನಿಮ್ ಕೈಯಲ್ಲಿ ಏನೇನಾಗುತ್ತೋ ಅದೆಲ್ಲ ಸಹಾಯ ಹೆಲ್ಪ್ ಎಲ್ಲ ಮಾಡಿರ್ತೀರಾ. ತುಂಬಾ ನಂಬಿರ್ತೀರಾ, ಮೈನು ತುಂಬಾ ಪ್ರೀತಿ ಇಟ್ಕೊಂಡಿರ್ತೀರಾ. ಅದು ಕ್ಲಾರಿಟಿ ಸಿಕ್ಕ ಮೇಲೆ ಒಂದೇ ಸಲ ಅದು ಬ್ರೇಕ್ ಆಗಿದ್ದಕ್ಕೆ ನಿಮ್ಗೆ ನೋವಾಗಿ ಅದರಿಂದ ಹೊರಗಡೆ ಬರ್ತೀರಾ. ಅವ್ರಿಗೆ ಟೈಮ್ ಸಹ ಕೊಡ್ತೀರಾ, ಅಂದ್ರೆ ಅವ್ರು ನಿಮ್ ಎಮೋಷನ್ಸ್ ನ ಅವ್ರಿಗೆ ತೋರಿಸ್ತೀರಾ, ಬರ್ತೀರಾ ಹೊರಗಡೆ. ಆಮೇಲೆ ಬಂದ್ಮೇಲೆ ನೀವೇನ್ ಮಾಡ್ತೀರಾ, ನಿಮ್ ಕೆಲ್ಸದ ಮೇಲೆ ಫೋಕಸ್ ಸ್ಟಾರ್ಟ್ ಮಾಡ್ತೀರಾ. ಯಾವಾಗ ನಿಮ್ ಕೆಲ್ಸದ ಮೇಲೆ ಫೋಕಸ್ ಇರ್ತೀರಾ, ಚೆನ್ನಾಗಿ ಕೆಲಸ ಮಾಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ಆಮೇಲೆ ಸಡನ್ ಆಗಿ ನಿಮ್ಗೆ ಇನ್ನೊಂದು ಆಫರ್ ಬರುತ್ತೆ, ಸಕ್ಸಸ್ ಸಿಕ್ಕುತ್ತೆ. ಸಡನ್ ಆಗಿ ಏನೋ ಒಂದು ಸಕ್ಸಸ್ ಸಿಕ್ಕುತ್ತೆ ನಿಮ್ಗೆ. ಅದು ಲವ್ ಆಫರ್ ಏನೋ ಇಲ್ಲ ಜಾಬ್ ಆಪರ್ಚುನಿಟಿ, ಯಾವ್ದೋ ಒಂದು ಆಪರ್ಚುನಿಟಿ ಅಂತೂ ಬರುತ್ತೆ ನಿಮ್ಗೆ. ಅಂಡ್ ಆಫ್ಟರ್ ಸಕ್ಸಸ್ ಏನಿದೆ ಅಂದ್ರೆ, ಇಲ್ಲಿ ಏನ್ ಎನರ್ಜಿ ಕಾಣಿಸ್ತಾ ಇದೆ ನನ್ಗೆ ಅಂದ್ರೆ, ಸ್ವಲ್ಪ ಜನ ಏನೋ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಅಂದ್ರೆ ನಿಮ್ಮ ಹತ್ರ 2 ಆಪ್ಷನ್ಸ್ ಇದೆ. ಮೇ ಬಿ ಅದು ಪರ್ಸನ್ಸ್ ಆಗಿರ್ಬೋದು, 2 ಪರ್ಸನ್ಸ್ ಅಥವಾ 2 ಸಿಚುಯೇಷನ್ಸ್ ಇರ್ಬೋದು. ಎರಡರಲ್ಲಿ ಯಾವ್ದು ಒಳ್ಳೇದು, ಯಾವ್ದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಸ್ವಲ್ಪ ಜನ ಅಂತ ಹೇಳ್ಬೋದು. ಒಂದು ಆಪ್ಷನ್ ಬಂದು ನೀವ್ ಆಯ್ಕೆ ಮಾಡ್ಕೊಂಡಿರೋದು, ಇನ್ನೊಂದು ಆಪ್ಷನ್ ಬಂದು ದೇವ್ರು ನಿಮ್ಗೆ ಕೊಟ್ಟಿರೋದು. ಆದ್ರಿಂದ ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ, ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು, ದೇವ್ರು ಕೊಟ್ಟಿರೋದು ತಗೋಬೇಕಾ ಅಥವಾ ನೀವ್ ಆಯ್ಕೆ ಮಾಡ್ಕೊಂಡಿರೋದು ತಗೋಬೇಕಾ ಅಂತ. ಇನ್ ಕೇಸ್ ಇಲ್ಲಿ ನೀವು ಚೆನ್ನಾಗಿ ಆಗಿರೋದನ್ನ ನೋಡ್ಬಿಟ್ಟು ನಿಮ್ ಹಳೆ ಲವ್ ಆಫರ್ ಅಥವಾ ಮ್ಯಾರೇಜ್ ಆಫರ್ ಮತ್ತೆ ಬಂದಿದ್ರೆ ಅದು ಪರ್ಮನೆಂಟ್ ಆಗಿ ಇರಲ್ಲ ಅಂತ ಹೇಳ್ಬೋದು. ಸಡನ್ ಆಗಿ ನೀವು ಚೆನ್ನಾಗಿದ್ದೀರಾ, ನೀವು ಇಂಪ್ರೂವ್ ಆಗಿದ್ದೀರಾ, ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದೀರಾ ಅನ್ನೋದನ್ನ ನೋಡಿ ಮತ್ತೆ ಅವ್ರು ಬಂದಿದ್ರೆ ಖಂಡಿತ ಅದು ಟೆಂಪ್ರವರಿ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಆದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತೀನಿ. ಬಟ್ ನೀವು ಯಾವ್ದೋ ಒಂದು ಕಮ್ಯುನಿಕೇಶನ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ಕಮ್ಯುನಿಕೇಶನ್ ಸಿಕ್ಕಿದ್ರೆ ನಿಮ್ಗೆ ಆಮೇಲೆ ಡಿಸಿಷನ್ ತಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಏನದು ಕಮ್ಯುನಿಕೇಶನ್ ಅಂತ ನೋಡೋಣ. ನೀವು ದೇವ್ರ ಹತ್ರನೇ ಕೇಳ್ಕೊಂತಾ ಇದ್ದೀರಾ, ದೇವ್ರನ್ನ ಬೇಡ್ಕೊಳ್ತಾ ಇದ್ದೀರಾ. ನಂಗೆ ಗೊತ್ತಾಗ್ತಾ ಇಲ್ಲ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ, ನೀವೇ ಒಂದು ಕ್ಲೂ ಕೊಡಿ ನನ್ಗೆ ಅಥವಾ ನೀವೇ ದಾರಿ ತೋರಿಸಿ ಅಂತ ದೇವ್ರನ್ನ ಕೇಳ್ಕೊಂತಾ ಇದ್ದೀರಾ. ಯಾಕಂದ್ರೆ ನೀವು ಅಷ್ಟು ಕನ್ಸ್ ಕಟ್ಟಿದ್ರಿ, ಅಷ್ಟು ಇಷ್ಟಪಟ್ಟಿದ್ರಿ. ಅದೊಂದು ನೀವ್ ಆಯ್ಕೆ ಮಾಡ್ಕೊಂಡಿರೋದು, ಅದು ಮೇ ಬಿ ನೀವು ಸೆಕೆಂಡ್ ಟೈಮ್ ಆಯ್ಕೆ ಮಾಡ್ಕೊಂಡಿರೋದು ಚೆನ್ನಾಗಿರೋದು, ನಿಮ್ಗೆ ಹೇಗ್ ಬೇಕು ಅಂತ ನೀವ್ ಇಷ್ಟಪಟ್ಟಿದ್ರು ಆ ಕ್ವಾಲಿಟೀಸ್ ಇರೋ ತರದಾಗಿರ್ಬೋದು. ಅಥವಾ ಅವರು ಪ್ರೀವಿಯಸ್ ಇದ್ರಲ್ವಾ, ಅವರೇ ಮತ್ತೆ ಚೇಂಜ್ ಆಗಿ ಅವರು ನೀವೇ ಬೇಕು ಅಂತ ಅವರು ಪ್ರೀತಿಯಿಂದ ಬಂದಿರೋದಿರ್ಬೋದು. ಇನ್ನೊಂದು ಬಂದ್ಬಿಟ್ಟು ದೇವ್ರು ನಿಮ್ಗೆ ಕೊಟ್ಟಿರೋದು, ಒಂದು ನಿಮ್ ಪೇರೆಂಟ್ಸ್ ನೋಡಿರೋದು ಅಥವಾ ನಿಮ್ ಗುಣಗಳನ್ನ ನೋಡಿ ನೀವು ಸಕ್ಸಸ್ ಆಗಿರೋದನ್ನ ಎಲ್ಲ ನೋಡಿ, ಆಮೇಲೆ ಅದೇ ನಿಮ್ದು ಫಸ್ಟ್ ಬ್ರೇಕಪ್ ಆದ್ಮೇಲೆ ಬಂದಿರೋದು ಅಂತ ಹೇಳ್ಬೋದು. ಬಟ್ ಅದು ಫಸ್ಟ್ ನೀವ್ ಆಯ್ಕೆ ಮಾಡ್ಕೊಂಡಿರೋದಕ್ಕಿಂತ ದೇವ್ರು ಕೊಟ್ಟಿರೋದು ಹುಡುಗ ಆಗ್ಲಿ ಹುಡುಗಿ ಎದ್ರಲ್ಲಾಗ್ಲಿ ಕ್ವಾಲಿಟೀಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇನ್ನು ನೀವು ಚೆನ್ನಾಗಿರ್ತೀರಾ ಲೈಫ್ ಅಲ್ಲಿ ಅನ್ಬೋದು. ಆ ತರ ಗುಣಗಳಿರೋರ್ನ ದೇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಅವರು ಸ್ಪಿರಿಚುವಲ್ ಆಗು ಇದಾರೆ, ಮತ್ತೆ ತುಂಬಾ ಮೆಚೂರ್ಡ್ ಆಗಿದ್ದಾರೆ ಅಂತಾನು ಹೇಳ್ಬೋದು, ವೆಲ್ ಸೆಟಲ್ಡ್ ಕೂಡ ಅಂತಾನು ಹೇಳ್ಬೋದು. ಇದೆಲ್ಲ ಪಾಸ್ಟ್ ಅಲ್ಲಿ ನಿಮ್ಗೆ ಆಗಿರೋದು. ಓಕೆನಾ? ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಹಿಂದೆಯಿಂದ ನೋಡ್ಕೊಳ್ಳಿ, ಮತ್ತೆ ಕೇಳಿಸ್ಕೊಳ್ಳಿ. ಓಕೆನಾ? ಇವಾಗ ಪ್ರೆಸೆಂಟ್ ಗೆ ಇದೇ ಕಾರ್ಡ್ ಕಂಟಿನ್ಯೂ ಆಗುತ್ತೆ. ಅಂದ್ರೆ ನೀವು ಪ್ರೇ ಮಾಡ್ತಾ ಇದ್ದೀರಾ ದೇವರಲ್ಲಿ, ಅದು ಇವಾಗ ಪ್ರೆಸೆಂಟ್ ತೋರಿಸ್ತಾ ಇದೆ. ಇದಕ್ಕೆ ಕ್ಲಾರಿಟಿ ಕೊಡ್ತೀನಿ ನಾನು. ಇದು ಒಂಥರ ಕಾಂಪ್ಲಿಕೇಟೆಡ್ ಆಗಿದೆ ಸಿಚುಯೇಷನ್ಸ್ ಅಂತ ಹೇಳ್ಬೋದು. ಎಷ್ಟು ಟ್ವಿಸ್ಟ್ ಬರ್ತಾ ಇದೆ ನೋಡಿ, ಒಂದಾದ್ಮೇಲೆ ಒಂದು. ಕ್ಲಾರಿಟಿಗೋಸ್ಕರ ಸ್ವಲ್ಪ ಕಾರ್ಡ್ಸ್ ತೆಗ್ದಿದ್ದೀನಿ ನಾನು. ಈ ಕಾರ್ಡ್ಸ್ ಪ್ರಕಾರ ನೀವು ಸ್ಟೆಬಿಲಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಇನ್ಫಾರ್ಮೇಶನ್ಸ್ ತಿಳ್ಕೊಳ್ತಾ ಇದ್ದೀರಾ, ದೇವ್ರ ಹತ್ರ ಕೇಳ್ತಾ ಇದ್ದೀರಾ ಯಾವ ಆಪ್ಷನ್ ನಿಮ್ಗೆ ಕರೆಕ್ಟು, ಯಾವ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ ಲೈಫ್ ಸ್ಟೇಬಲ್ ಆಗಿರುತ್ತೆ. ಈ ತರ ಪ್ರೇ ಮಾಡ್ಕೊಂಡೆ ನೀವು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಸಿಚುಯೇಷನ್ ಅಲ್ಲಿ ಅಂತ ಹೇಳ್ಬೋದು. ಅಂಡ್ ಎಮೋಷನಲಿ ನೀವ್ ಏನ್ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮ್ಗೆ ಬೇಕು ಅಂದಾಗ ನಿಮ್ಗೆ ಆತರ ಆಪರ್ಚುನಿಟೀಸ್ ಸಿಕ್ಕಿಲ್ಲ, ಆತರ ಆಫರ್ಸ್ ಬಂದಿಲ್ಲ, ಇವಾಗ ನಿಮ್ಗೆ ಏನು ಸೆಲೆಕ್ಟೇ ಮಾಡ್ಕೊಳಕ್ ಆಗಲ್ಲ, ಆತರ ಆಫರ್ಸ್ ಬಂದಿದೆ, ಅಷ್ಟು ಆಫರ್ಸ್ ಬಂದಿದೆ ಅಂತ ಹೇಳ್ಬೋದು. ಇವಾಗ ಎರಡು ಆಪ್ಷನ್ ಇದ್ರೆ ಎರಡಕ್ಕೂ ನಾನು ಮೋಸ ಮಾಡಕ್ ಆಗಲ್ಲ, ಅನ್ಯಾಯ ಮಾಡಕ್ ಆಗಲ್ಲ, ಏನ್ ಮಾಡ್ಲಿ, ನಾನು ಯಾವ್ದನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಎಮೋಷನಲಿ ಥಿಂಕ್ ಮಾಡ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಪಾಸ್ಟ್ ಅಲ್ಲಿ ಕನ್ಫ್ಯೂಷನ್ ಆಗಿದ್ರಿ, ಕ್ಲಾರಿಟಿ ಸಿಕ್ತು, ರಿಯಲೈಸೇಷನ್ ಆಯ್ತು, ಹೊರಗಡೆ ಬಂದ್ರಿ, ಸಕ್ಸಸ್ ಆಯ್ತು, ಮತ್ತೆ 2 ಆಫರ್ಸ್ ಬಂದ್, ಅದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿ ಕನ್ಫ್ಯೂಷನ್ ಅಲ್ಲಿದ್ರಿ. ಇವಾಗ
ಇವಾಗ ಪ್ರೆಸೆಂಟ್ ಅಲ್ಲಿ ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವ್ದು ರೈಟ್ ಯಾವ್ದು ಕರೆಕ್ಟ್ ಅಂತ ದೇವ್ರೇ ನಿಮ್ಗೆ ಹೇಳ್ಬೇಕು, ದೇವ್ರಿಂದಾನೇ ಕಮ್ಯುನಿಕೇಶನ್ ಬರ್ಬೇಕು ನಿಮ್ಗೆ ಅಂತ ವೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ನಿಮ್ಗೆ. ಒಂದನ್ನ ಬಿಟ್ಟು ಒಂದು ನೀವು ಇರಕ್ಕೂ ಆಗಲ್ಲ, ಒಬ್ಬರಿಗೆ ಅನ್ಯಾಯ ಒಬ್ಬರಿಗೆ ಇದು ಮಾಡೋದಕ್ಕೆ ಆಗೋದಿಲ್ಲ ಅಂತಾನು ಯೋಚನೆ ಮಾಡ್ತಾ ಇದ್ದೀರಾ. ಇವಾಗ ಪ್ರೆಸೆಂಟ್ ಇರೋದು ನಿಮ್ದು ವೈಟಿಂಗ್ ಎನರ್ಜಿ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿರೋ ಕಾರ್ಡ್ಸ್ ಎನರ್ಜೀಸ್ ಪ್ರಕಾರ ಇನ್ನೊಂದು ಏನ್ ಹೇಳ್ತಾ ಇದೆ ನಿಮ್ಗೆ ಅಂದ್ರೆ, ಇವಾಗ ನೀವು ಕನ್ಫ್ಯೂಷನ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಇನ್ನು ನಿಮ್ಗೆ ಆದಷ್ಟು ಬೇಗನೆ ನಿಮ್ಗೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು, ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬೋದು. ಅವಾಗ ನಿಮ್ಗೆ ಒಂದು ದಾರಿ ಕಾಣಿಸುತ್ತೆ ಅಂತ ಹೇಳ್ಬೋದು, ದೇವ್ರೇ ನಿಮ್ಗೆ ದಾರಿ ತೋರಿಸ್ತಾರೆ ಅಂತ ಹೇಳ್ಬೋದು. ಏನದು ದಾರಿ ಅಂತ ನೋಡೋಣ. ಅಂದ್ರೆ ಏನೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗುತ್ತೆ, ಅದ್ರಿಂದಾನೇ ಈ ಎಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳ್ಬೋದು. ಏನದು ಇನ್ಫಾರ್ಮೇಶನ್ ಅಂತ ನೋಡೋಣ. ಅಂದ್ರೆ ಏನೋ ಚೇಂಜಸ್ ಅಥವಾ ಏನೋ ಟ್ರಾನ್ಸ್ಫಾರ್ಮೇಶನ್ ಆಗುತ್ತಲ್ವಾ, ಆ ಟ್ರಾನ್ಸ್ಫಾರ್ಮೇಶನ್ ಇಂದ ನಿಮ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಆ ಇನ್ಫಾರ್ಮೇಶನ್ ಇಂದ ನೀವ್ ಏನ್ ದೇವ್ರ ಹತ್ರ ಕೇಳ್ತಾ ಇದ್ರಿ ನಿಮ್ ಲೈಫ್ ಅಲ್ಲಿ ಸ್ಟೆಬಿಲಿಟಿ ಸಿಗುತ್ತಾ ಅಂತ, ಆ ಸ್ಟೆಬಿಲಿಟಿ ಅನ್ನೋದು ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಆ ಸ್ಟೆಬಿಲಿಟಿ ಸಿಕ್ಕದಾಗ ನೀವೇ ಡಿಸಿಷನ್ ತಗೊಳ್ತೀರಾ, ದೇವ್ರು ನಿಮ್ಗೆ ದಾರಿ ತೋರಿಸ್ತಾರೆ, ನೀವು ಒಂದು ಡಿಸಿಷನ್ ಅನ್ನೋದು ನೀವು ಒಂದು ತಗೊಳ್ತೀರಾ ಅಂತ ಹೇಳ್ತಾ ಇದೆ. ಅಂಡ್ ಆಫ್ಟರ್ ಡಿಸಿಷನ್ ಏನಾಗುತ್ತೆ ಅಂತ ಫ್ಯೂಚರ್ ಕಾರ್ಡ್ ಹೋಗೋಣ, ಪೇಜ್ ಆಫ್ ವ್ಯಾಂಡ್ಸ್ ಗೆ. ಅಂಡ್ ಇವಾಗ ನೀವು ಡಿಸಿಷನ್ ತಗೊಳ್ತೀರಾ ಅಂತ ಹೇಳದ್ನಲ್ವಾ, ಅದು ಡಿಸಿಷನ್ ತಗೊಂಡ್ಮೇಲೆ ಅವಾಗ ನೀವು ಹೇಗಿರ್ತೀರಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ ಅಂತ ಹೇಳ್ಬೋದು, ತುಂಬಾ ಕಾನ್ಫಿಡೆಂಟ್ ಆಗಿ ಸ್ಟ್ರಾಂಗ್ ಆಗಿರ್ತೀರಾ ಅಂತ ಹೇಳ್ಬೋದು. ಈ ಸಿಚುಯೇಷನ್ ಗೆ ಇದೇನ್ ಹೇಳುತ್ತೆ ಅಂದ್ರೆ, ನಿಮ್ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಯ್ತು, ನಿಮ್ಗೆ ಒಂದು ಕ್ಲಾರಿಟಿ ಅನ್ನೋದು ಬಂತು ಅಂತ ಹೇಳ್ತಾ ಇದೆ. ಅಂಡ್ ಇನ್ನು ಕ್ಲಾರಿಟಿಗೋಸ್ಕರ ಸ್ವಲ್ಪ ಕಾರ್ಡ್ಸ್ ತಗೊಳ್ತೀನಿ ನಾನು. ನೀವು ತಗೊಂಡಿರೋ ಡಿಸಿಷನ್ಸ್ ಇಂದ, ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನೀವು ತಗೊಂಡಿರೋ ಡಿಸಿಷನ್ಸ್ ಇಂದ ಒಂದು ಹ್ಯಾಪಿ ಫ್ಯಾಮಿಲಿ ಆಗುತ್ತೆ ಅಂತ ಹೇಳ್ಬೋದು, ಒಂದು ಸಕ್ಸಸ್ ಅನ್ನೋದನ್ನು ಮತ್ತೆ ನಿಮ್ ಫ್ಯಾಮಿಲಿಯಲ್ಲೆಲ್ಲ ನೀವು ಒಂದು ಸೆಲೆಬ್ರೇಷನ್ ಅನ್ನೋದು ಮಾಡ್ತೀರಾ ಅನ್ನೋದು ಕಾಣಿಸ್ತಾ ಇದೆ. ಅಂಡ್ ಇನ್ ಸ್ವಲ್ಪ ಕಾರ್ಡ್ಸ್ ತೆಗ್ದೆ ಕ್ಲಾರಿಟಿಗೋಸ್ಕರ ಗೈಸ್. ಇವಾಗ ಬಂದಿರೋ ಕಾರ್ಡ್ಸ್ ಪ್ರಕಾರ ಏನು ಅಂದ್ರೆ, ಮೇ ಬಿ ನೀವು ತಗೊಂಡಿರೋ ಡಿಸಿಷನ್ ಇಂದ ನೀವು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇಟ್ಕೋಬೇಕು, ಇನ್ ಸ್ವಲ್ಪ ಇವಾಗಿರೋ ಸ್ಟ್ರಾಂಗ್ ಆಗಿಂತ ಇನ್ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿರ್ಬೇಕಾಗಿರೋ ಅವಶ್ಯಕತೆ ಬರುತ್ತೆ ಅಂತ ಹೇಳ್ಬೋದು. ಅಂದ್ರೆ ನನ್ಗೆ ಏನ್ ಅನಿಸ್ತಾ ಇದೆ ಅಂತ ನಾನು ಹೇಳ್ತೀನಿ, ಸಿಚುಯೇಷನ್ ಹೇಗಿರುತ್ತೆ ಫ್ಯೂಚರ್ ಅಲ್ಲಿ ಅಂತ. ನಿಮ್ಗೆ ಅದು ಮೇ ಬಿ ಫೀಲ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಅಥವಾ ರೆಸೊನೇಟ್ ಆಗುತ್ತೆ ಅನ್ಸಿದ್ರೆ ನನ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ. ಏನಂದ್ರೆ ನಿಮ್ಗೆ ಸ್ಟೆಬಿಲಿಟಿ ಸಿಗುತ್ತೆ, ಬಟ್ ಆ ಸ್ಟೆಬಿಲಿಟಿ ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ, ಸ್ವಲ್ಪ ಚಾಲೆಂಜಸ್ ಬರುತ್ತೆ, ಆ ಚಾಲೆಂಜಸ್ ನ ನೀವು ಫೇಸ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಒಂದು ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ ಅನ್ನೋದು ನಿಮ್ಗೂ ಗೊತ್ತು ಚೆನ್ನಾಗಿ. ನೀವು ಅದನ್ನೆಲ್ಲ ಥಿಂಕ್ ಮಾಡಿ ನೀವು ಡಿಸಿಷನ್ ತಗೊಂಡಿದ್ದೀರಾ ಅಂತ ಹೇಳ್ಬೋದು. ಅಂದ್ರೆ ಫ್ಯೂಚರ್ ಅಲ್ಲಿ ಏನೇ ನಿಮ್ ಲೈಫ್ ಅಲ್ಲಿ ಒಂದು ಹ್ಯಾಪಿನೆಸ್ ಬರಕ್ಕೆ ಅಥವಾ ಒಂದು ಸೆಲೆಬ್ರೇಷನ್ ಅನ್ನೋದು ಆಗೋದಿಕ್ಕೆ ನೀವು ಫಸ್ಟ್ ಯಾವ್ದೋ ಒಂದು ಟ್ರ್ಯಾಪ್ ಇಂದ ಹೊರಗಡೆ ಬರ್ಬೇಕು ಅಂತ ನೀವು ಥಿಂಕ್ ಮಾಡಿದೀರಾ. ಆ ಟ್ರ್ಯಾಪ್ ಇಂದ ನೀವು ಹೊರಗಡೆ ಬಂದ್ಮೇಲೆನೆ ನಿಮ್ ಲೈಫ್ ಅಲ್ಲಿ ಆ ಸೆಲೆಬ್ರೇಷನ್ ಹ್ಯಾಪಿನೆಸ್ ಎಲ್ಲ ಬರೋದು ಅಂತ ಅದನ್ನೆಲ್ಲ ಥಿಂಕ್ ಮಾಡಿ ನೀವು ಡಿಸಿಷನ್ ಬಂದಿದ್ದೀರಾ ಅಂತ ಹೇಳ್ಬೋದು. ಬಟ್ ನಿಮ್ಗೆ ಸಪೋರ್ಟ್ ಮಾಡೋ ಪರ್ಸನ್ಸ್ ಇದಾರೆ ನಿಮ್ ಸುತ್ತಮುತ್ತ ಅಂತ ಹೇಳ್ಬೋದು. ನಿಮ್ಗೆ ಏನಾದ್ರೂ ತೊಂದ್ರೆ ಆಗುತ್ತೆ ಅಂದ್ರೆ ನಿಮ್ಗೆ ಬಂದು ನಿಮ್ಗೆ ಧೈರ್ಯ ಹೇಳೋದು ಅಥವಾ ನಿಮ್ಗೆ ಸಜೆಷನ್ಸ್ ಕೊಡೋದು ಅಥವಾ ನಿಮ್ ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡೋರು ಇದಾರೆ ಅಂತ ಹೇಳ್ಬೋದು. ಅಷ್ಟು ಗ್ರೋ ಆಗಿದ್ದೀರಾ ನೀವು ಅಂತ ಹೇಳ್ಬೋದು. ಟ್ರ್ಯಾಪ್ ಕಾರ್ಡ್ ಇದ್ರೂನು ಅದ್ರ ಪಕ್ಕನೆ ಒಂದು ಪಾಸಿಟಿವ್ ಕಾರ್ಡ್ ಇರೋದ್ರಿಂದ ಅದರಿಂದ ನಿಮ್ಗೆ ಏನು ತುಂಬಾ ದೊಡ್ಡ ಇದ್ದು ಪ್ರಾಬ್ಲಮ್ ಏನು ಆಗಲ್ಲ ಅಂತ ಹೇಳ್ಬೋದು. ಇಲ್ಲಿರೋ ಕಾರ್ಡ್ಸ್ ಎನರ್ಜಿ ಏನ್ ಹೇಳುತ್ತೆ ಅಂದ್ರೆ, ನೀವ್ ಲೈಫ್ ಅಲ್ಲಿ ತುಂಬಾ ನೋಡಿದಿರಾ, ತುಂಬಾ ಕಷ್ಟಗಳು ಫೇಸ್ ಮಾಡಿದಿರಾ, ತುಂಬಾ ಚಾಲೆಂಜಸ್ ಫೇಸ್ ಮಾಡಿದಿರಾ. ಅದನ್ನೆಲ್ಲ ನೋಡಿ ಇವಾಗ ಒಂದು ಲೈಫ್ ಅಲ್ಲಿ ಒಂದ್ ಲೆವೆಲ್ಗೆ ನೀವು ಸೆಟ್ಲ್ ಆಗಿದ್ದೀರಾ ಅಂತ ಹೇಳ್ಬೋದು. ಅದು ದುಡ್ಡಿನ ಪರವಾಗಿ ಆಗಿರ್ಬೋದು, ಮತ್ತೆ ಮನುಷ್ಯರನ್ನು ಅಷ್ಟೇ, ನೀವು ಪರ್ಸನ್ಸ್ ಅಷ್ಟೇ, ಅವ್ರನ್ನ ಕೂಡ ನೀವು ಗೌರವದಿಂದ ನೋಡಿ, ನಿಮ್ ಗುಣಗಳಿಂದ ಅವ್ರನ್ನು ಕೂಡ ನೀವು ಸಾಧಿಸಿದೀರಾ ಅಂತಾನೆ ಹೇಳ್ಬೋದು. ಅದು ಒಂದ್ ಸಾಧನೆ. ಆದ್ರಿಂದ ಜನ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ ಗುಣ ನೋಡಿ, ಮತ್ತೆ ನೀವು ವೆಲ್ ಸೆಟಲ್ಡ್ ಆಗಿರೋದನ್ನೆಲ್ಲ ನೋಡಿ. ಸೊ ಅದರಿಂದ ಅವರು ನಿಮ್ಗೆ ಸಪೋರ್ಟ್ ಬರ್ತಾರೆ ಅಂತ ಹೇಳ್ಬೋದು, ಸಪೋರ್ಟಿವ್ ಆಗಿರ್ತಾರೆ ನಿಮ್ ಜೊತೆ ಅಂತಾನೆ ಹೇಳ್ಬೋದು. ಅಂಡ್ ಡಿಸಿಷನ್ಸ್ ತಗೊಳ್ಳೋದ್ರಲ್ಲೂ ನೀವ್ ಎಷ್ಟು ಗ್ರೋ ಆಗಿದ್ದೀರಾ ಅಂದ್ರೆ ಬೇರೆಯವ್ರು ಕೂಡ ನಿಮ್ ಮೇಲೆ ನಂಬಿಕೆ ಇಡ್ತಾ ಇದಾರೆ ಅವ್ರ ಮೇಲೆಗಿಂತ ಅಂತ ಹೇಳ್ಬೋದು. ಅಂದ್ರೆ ನೀವ್ ಅಷ್ಟು ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿ ಡಿಸಿಷನ್ಸ್ ತಗೊಳ್ತೀರಾ ಅಂತ. ಅಟ್ ದಿ ಸೇಮ್ ಟೈಮ್ ನೀವು ಈ ತರ ಡಿಸಿಷನ್ಸ್ ಕೂಡ ತಗೊಳ್ತೀರಾ ನೀವು ಅನ್ನೋ ತರ ಬೇರೆಯವ್ರು ಎಲ್ಲಿ ಅನ್ಕೊಂಡ್ಬಿಡ್ತಾರೋ ನಿಮ್ಮನ್ನ, ಅವ್ರಿಗೆ ನಿಮ್ ಮೇಲಿರೋ ನಂಬಿಕೆ ಎಲ್ಲಿ ಹೊಟ್ಟೋಗುತ್ತೋ ಅನ್ನೋದು, ಆ ತರದ್ದು ನೀವು ಥಿಂಕ್ ಮಾಡಿ ಸ್ವಲ್ಪ ಟ್ರ್ಯಾಪ್ ಆಗಿ ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂತಾನು ಹೇಳ್ಬೋದು. ಸೊ
ಇಲ್ಲಿ ನೀವು ಒಂದು ಗೈಡೆನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳ್ಬೋದು ದೇವರಿಂದ, ಅಥವಾ ನೀವೇ ಅದು ಡಿಸಿಷನ್ ತಗೊಳ್ತೀರಾ ಅಂತಾನು ಹೇಳ್ಬೋದು. ಮತ್ತೆ ಒಂದು ಕನ್ಫ್ಯೂಷನ್ ಕಾರ್ಡ್ ಬಂದಿದೆ, ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಬಂದ್ಬಿಟ್ಟು ಎಮೋಷನಲಿ ವರ್ಕ್ ಮಾಡೋದು ಬೇಕಾ ಅಥವಾ ನೀವು ಗೈಡೆನ್ಸ್ ತಗೊಳ್ಳೋದು ಬೇಕಾ ಅನ್ನೋದು ತೋರಿಸ್ತಾ ಇದೆ. ನಾನ್ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ ಯಾಕೆ ಬಂದಿದೆ ಅಂತ. ಓ ಮೈ ಗಾಡ್, ಯಾರು ಸಿಚುಯೇಷನ್ ಇದು ರೆಸೊನೇಟ್ ಆಗ್ತಾ ಇದೆಯೋ ಗೊತ್ತಿಲ್ಲ, ತುಂಬಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾನೆ ಇದೆ. ಓಕೆ, ಇವಾಗ ಬಂದಿರೋ ಕಾರ್ಡ್ಸ್ ಪ್ರಕಾರ ಏನ್ ಎನರ್ಜಿ ತೋರಿಸ್ತಾ ಇದೆ ಅಂದ್ರೆ, ನೀವು ಅದೇ ನಾನು ಹೇಳ್ದಂಗೆ ನೀವು ಈ ತರ ಡಿಸಿಷನ್ಸ್ ತಗೊಂಡ್ರೆ ಎಲ್ಲಿ ಜನ ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ತಾರೋ, ಅವ್ರಿಗೆ ಏನ್ ಅನ್ಕೊಳ್ತಾರೋ ನಿಮ್ ಬಗ್ಗೆ ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡಿ, ನೀವು ಅವ್ರನ್ನ ಮೆಚ್ಚೋದಕ್ ಬೇರೆಯವ್ರನ್ನ ಮೆಚ್ಚೋದಕ್ಕೋಸ್ಕರ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ತುಂಬಾ ಡಿಪ್ರೆಷನ್ ಹೋಗ್ತೀರಾ, ನೋವು ಪಡ್ತೀರಾ, ನೀವು ನೋವು ಪಡ್ಬೇಕಾಗುತ್ತೆ. ಆಮೇಲೆ ಲೈಫ್ ಲಾಂಗ್ ನೀವು ಬೇರೆಯವ್ರ ಮೆಚ್ಚೋದಕ್ಕೋಸ್ಕರನೇ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಅದ್ರಲ್ಲಿ ನೀವ್ ಇರ್ಬೇಕಾಗುತ್ತೆ. ನಾಟಕ ಮಾಡ್ಕೊಂಡ್ ನಾಟಕ ಜೀವನ ಮಾಡ್ಬೇಕಾಗೋ ಅವಶ್ಯಕತೆನೂ ಬರ್ಬೋದು ಅಂತ ಹೇಳ್ತಾ ಇದೆ. ಇಲ್ಲಿ ಕಾರ್ಡ್ಸ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ದೇವ್ರು ನಿಮ್ಗೆ ಗೈಡೆನ್ಸ್ ಕೊಟ್ಟಿರೋ ಕಾರ್ಡ್ಸ್ ಬಂದಿದೆ. ಅಲ್ಲಿ ಏನಂದ್ರೆ ದೇವ್ರು ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇರೋದು, ನೀವು ದೇವ್ರು ಕೊಟ್ಟಿರೋ ಆಪ್ಷನ್ ನೇ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ ಲೈಫ್ ಅಲ್ಲಿ ಒಂದ್ ಸೆಲೆಬ್ರೇಷನ್ ಅನ್ನೋದು ಆಗುತ್ತೆ, ಎಲ್ಲ ಹ್ಯಾಪಿನೆಸ್ ಎಲ್ಲ ಬರುತ್ತೆ, ನೀವು ಆರಾಮಾಗಿ ಇರ್ತೀರಾ, ಯಾವ ನಾಟಕ ಮಾಡೋ ಅವಶ್ಯಕತೆ ಇರಲ್ಲ, ಜನನ ಮೆಚ್ಚೋ ಅವಶ್ಯಕತೆ ಇರಲ್ಲ. ನೀವು ಚೆನ್ನಾಗಿರೋದನ್ನ ನೋಡಿ ಜನನು ಇನ್ನು ಖುಷಿ ಪಡ್ತಾರೆ, ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ದೇವ್ರು ಕೊಟ್ಟಿರೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳೋದಿಕ್ಕೆ ನೀವು ಯೋಚನೆನೆ ಮಾಡಬೇಡಿ. ಇನ್ ಕೇಸ್ ದೇವ್ರು ಕೊಟ್ಟಿರೋ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಳೋದಿಕ್ಕೆ ಹಿಂಜರಿದ್ರೆ ಫ್ಯೂಚರ್ ಅಲ್ಲಿ ನೀವು ಅದಕ್ಕೆ ತುಂಬಾ ನೋವು ಪಡ್ತೀರಾ, ಗಿಲ್ಟ್ ಫೀಲ್ ಆಗ್ತೀರಾ, ಪಶ್ಚಾತ್ತಾಪ ಪಡ್ತೀರಾ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ರೀಡಿಂಗ್ ಆಯ್ತು ಗೈಸ್, ನಿಮ್ಗೆ ರೆಸೊನೇಟ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ತುಂಬಾ ಸಿಚುಯೇಷನ್ಸ್ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಸಿಚುಯೇಷನ್ ರೆಸೊನೇಟ್ ಆಗ್ಬೋದು. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಇನ್ ಕೇಸ್ ರೀಡಿಂಗ್ ಮಾಡೋವಾಗ ಬ್ಯಾಕ್ ಗ್ರೌಂಡ್ ಸೌಂಡ್ ಏನಾದ್ರು ಬಂದಿದ್ರೆ ದಯವಿಟ್ಟು ಕ್ಷಮಿಸಿ. ಅಂಡ್ ಇವತ್ತಿನ ರೀಡಿಂಗ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಡ್ ನಿಮ್ಗೆ ಇನ್ನೂ ಯಾವ ಟಾಪಿಕ್ ಮೇಲೆ ರೀಡಿಂಗ್ ಬೇಕಾಗಿದೆ ಅಂತ ನನ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಮರಿದಿರಾ. ಅಂಡ್ ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.